ಜ್ಯೂಸ್ ತಗೊಳ್ಳಿ ಅಂಕಲ್. ಲೇ ರಮ್ಯಾ, ತಂಪಿರೋ ಹೊತ್ತಿಗೆ ಯಾರು ಜ್ಯೂಸ್ ಕೊಡ್ತಾರಾ? ಅಣ್ಣ ನೀವು ಕಾಫಿ ತಗೊಳ್ಳಿ. ಅಯ್ಯೋ, ಊಟ ಮಾಡೋ ಟೈಮೇ ಆಯ್ತು ಸರ್. ಇನ್ನೊಂದು ಸ್ವಲ್ಪ ಹೊತ್ತು ಎದ್ದು ಊಟ ಮಾಡ್ಕೊಂಡೆ ಹೊರಡಿ. ಅಲ್ಲಪ್ಪ ಶಿವು, ಇದೇನಪ್ಪ ಒಬ್ಬರ ಮೇಲೆ ಒಬ್ರು ನನ್ಗೆ ಇಷ್ಟೊಂದು ಸೇವೆ ಮಾಡ್ತಾ ಇದ್ದಾರೆ. ನೀವು ಮಾಡಿರೋ ಕೆಲ್ಸಕ್ಕೆ ಇನ್ನೇನ್ ಮಾಡಕ್ಕಾಗತ್ತಣ್ಣ? ಸದ್ಯಕ್ಕೇನೋ ಇಷ್ಟು ಮಾಡ್ತಾ ಇದೀವ ಅಷ್ಟೇ. ಅಣ್ಣ ಅರ್ಥ ಆಗ್ಲಿಲ್ವಾ? ನೀವು ನಮ್ಮ ರಾಣಿಗೆ ಚಿಂದಂತ ಹುಡುಗನ್ ತೋರಿಸಿದಿರಲ್ವಾ, ಆ ಖುಷಿಗೆ ನಮ್ಮನೇಲೆಲ್ಲರೂ ಬೋ ಖುಷಿಯಾಗಿ ನಿಮ್ ಸೇವೆಗೆ ನಿಂತ್ಬಿಟ್ಟವ್ರೆ. ಓಹ್ ಹಂಗ, ಒಳ್ಳೇದು ದೇವ್ರು ಒಳ್ಳೇದು ಮಾಡ್ಲಿ. ಅಣ್ಣ ನಮ್ಮ ಮಾವನೇ ಹೇಳ್ಬಿಟ್ರು ಅಂತೀನಿ. ಹುಡ್ಗ ದ್ಯಾವ್ರಂತವನು, ಅವನ ಬಗ್ಗೆ ಎರಡನೇ ಮಾತೇ ಇಲ್ಲ ಅಂದ್ಬಿಟ್ರು. ನಮ್ ದ್ಯಾವ್ರೇ ಹೇಳದ್ ಮ್ಯಾಕೆ ನಂಗಾಗಿದ್ ಖುಷಿ ಹೇಳಕ್ಕಾಗ್ದು. ಸರ್, ನಮ್ಮ ರಾಣಿ ಫೋಟೋ ಮತ್ತೆ ಜಾತಕ ಕೊಟ್ಟಿದ್ವಲ್ಲ, ಹುಡುಗನ ಮನೆಯವ್ರಿಗೆ ತೋರಿಸಿದ್ರಾ? ಅವ್ರು ಏನಂತ ಹೇಳಿದ್ರು? ನೀವು ಹೆಂಗೆ ಖುಷಿಯಾಗಿ ಕಳಿಸಿದ್ರು ಅವರು ಅಷ್ಟೇ ಖುಷಿಯಾದ್ರು ಕಣವ. ಅವರು ಅವ್ರ ಮನೆ ಪುರೋಹಿತರ ಹತ್ರ ಜಾತಕ ತೋರಿಸಿದ ತಕ್ಷಣನೇ ಆ ಜೋಯಿಸ್ರು ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಬಾರ್ದು, ಈ ಸಂಬಂಧ ನಡಿಲೇಬೇಕು. ಹುಡುಗಿದು ದೇವಗಣ, ಹುಡುಗಂದು ಮನುಷ್ಯಗಣ, ಇಬ್ಬರದು ಜಾತಕ ಹೊಂದಾಣಿಕೆ ಚೆನ್ನಾಗಿದೆ ಅಂತ ಹೇಳಿದ್ರಂತೆ. ಈ ಮದುವೆಗೆ ಎಲ್ಲಾ ಗಣಗಳು ತುಂಬಾ ತುಂಬಾ ಚೆನ್ನಾಗಿ ಕೂಡು ಬಂದಿದೆ ಅಂತ ಅಂದ್ರು. ಅದಕ್ಕೆ ಹೇಳೋಣ ಅಂತ ಬಂದೆ. ಎಂತ ಸುದ್ದಿ ಕೊಟ್ಬಿಡೋಣ. ಅಬ್ಬಬ್ಬಾ, ಮಕ್ಕಳವ ಅಣ್ಣ. ಈಗ ಮುಂದೇನಣ್ಣ? ಮುಂದೆ ಅವರು ಆ ಹುಡುಗಿನ ನೋಡ್ಬೇಕಂತೆ, ಯಾವಾಗ ಬರೋದು ಅಂತ ಕೇಳ್ಬಿಟ್ಟು ಹೇಳು ಅಂದ್ರು. ಏನ್ ಮಾಡಮ್ಮ ಪಾರು? ಮಾವ, ಇದನ್ನ ತಡ ಮಾಡೋದು ಬೇಡ, ನಾಳೆನೇ ಬರೋದಕ್ಕೆ ಹೇಳು. ಅಂದ್ರೆ ನಾಳಿಕೆ ಬರ ಕೇಳ್ಬಿಡ್ಲೇನವ? ಹಾ ಹಾ ಹಾ, ಹೇಳ್ಬಿಡಿ ಸರ್. ಏನ್ ಮಾವ? ನಮ್ದೇನಿಲ್ಲಣ್ಣ, ನೀವು ಬರಕ್ಕೆ ಕೇಳ್ರಿ. ನಾವು ರಾತ್ರಿನೇ ಎಲ್ಲ ತಯಾರು ಮಾಡ್ಕೊಂಡ್ಬಿಡ್ತೀವಿ. ದೊಡ್ಡದಾಗೇನು ಮಾಡಬೇಡಿ. ಮೊದಲು ಗಂಡು ಹುಡುಗಿನ ನೋಡ್ಲಿ, ಅವ್ರು ಒಪ್ಕೊಂಡಾದ್ಮೇಲೆ ಹೊಸಿ ಜೋರಾಗಿ ಮಾತುಕತೆ ಮಾಡ್ಬಿಡುವ. ಏನಂತೀರಾ? ನೀವೆಲ್ಲ ಏನಂತೀರವ? ಏನಂತೀರಾ ರಾಣಿ ಅವ್ರೆ? ನೀವ್ ಹೆಂಗೆ ಹೇಳಿದ್ರು ಸರಿನೇ. ನೀವೆಲ್ಲ ಹೆಂಗ್ ಹೇಳಿದ್ರು ಸರಿನೇ ಅಂತಿದ್ದಾರೆ ಮಹಾರಾಣಿ ಅವರು. ಅಣ್ಣ ಗೊತ್ತಾಯ್ತೇನಣ್ಣ? ಅಣ್ಣ ಅವ್ರನ್ನ ನಾಳೆಕ್ಕೆ ಬರಕ್ಕೆ ಹೇಳಿ, ನಾವು ಸಿದ್ಧವಾಗೇ ಇದ್ದೀವಿ. ಗಂಡು ಹೆಣ್ಣು ಒಬ್ಬನೊಬ್ಬನ ನೋಡ್ಕೊಂಡು ಒಪ್ಕೊಂಡ್ಬಿಟ್ರೆ ಆಟೆ ಸಾಕು, ನಂಗಿನ್ನೇನು ಬೇಡ. ನಾಳಿಕೆ ರೆಡಿಯಾಗಿ ನಾನು ಬರ್ತೀನಿ. ನಿಂಗಡ ಒಂದ್ ನಿಮಿಷ. ಏನಪ್ಪ ಶಿವು? ನಮ್ಮ ರಾಣಿಗೇನೋ ಸಂಬಂಧ ಆಗೈತೆ, ನಮ್ಮ ರತ್ನಂಗೂ ಒಂದು ಒಳ್ಳೆ ಸಂಬಂಧ ಹುಡ್ಕಣ. ನನ್ನ ನಂಬಿದೀಯಲ್ವಾ, ನಿನ್ನ ನಾನು ಕೈ ಬಿಡಲ್ಲ. ನೋಡ್ತೀನಿ, ಯೋಚನೆ ಮಾಡಬೇಡ ಶಿವು. ಸರಿ ಕಣ. ಸರಿ, ನಾನು ಬರ್ತೀನಿ. ಸರಿ ಕಣ. ಹಣಿ ಅಮರೇ ಗೌಡ್ರೆ, ಹೋಗಿದ್ ಕೆಲಸ ಹಣ್ಣಾಗೋಯ್ತು. ಕೂತ್ಕೊಳ್ಳಿ. ಅಂದ್ರೆ ಶಿವು ಈ ಮದ್ವೆಗೆ ಒಪ್ಕೊಂಡ್ಬಿಟ್ರಾ? ಒಪ್ಕೊಳ್ಳೋದೇನೋ, ತೂರಿಗಾಲಲ್ಲಿ ನಿಂತವ್ರೆ. ಇಂದ್ರಿ, ಮನುಷ್ಯ ಎಷ್ಟು ಕಾಲ ನಡೀತಾನಲ್ಲ, ಹಂಗಾಲು ಹಿಂಗಾಲು ಮುಂಗಾಲು ಮೊಣಕಾಲು ಜೊತೆಗೆ ತುದಿಗಾಲು. ಗೌಡ್ರೆ, ಅದಕ್ಕೆ ಅಲ್ವೇ ಕಾಲಾಯ ತಸ್ಮೈ ನಮಃ ಅನ್ನೋದು. ಲೋ ಅನ್ಎಜುಕೇಟೆಡ್, ಅದು ಆ ಕಾಲಲ್ಲ. ಮತ್ತೆ ಫೋನ್ ಕಾಲ ಅಣ್ಣ. ಎಲ್ಲ ಅನ್ಎಜುಕೇಟೆಡ್ಗಳೇ ನೀವೆಲ್ಲ. ಜೀವನ ಪರ್ಯಂತ ಇನ್ನೊಬ್ಬರನ್ನ ತಿದ್ಕೊಂಡೆ ಕೂತ್ಕೊಂಡ್ಬಿಡ್ತೀನಿ. ಓದ್ ಜನ್ಮದಲ್ಲಿ LKG ಹೋಗ್ಬಿಟ್ಟಿದ್ದೆ ಅನಿಸ್ತದೆ, ಅದಕ್ಕೆ ಚಿಕ್ಕವ್ರಿಗೆಲ್ಲ ತಿದ್ದೋ ಕೆಲಸ ನನಗೆ. ಅಯ್ಯೋ, ಏನೇನೋ ಮಾತಾಡೋದು ಬಿಟ್ಟು ಮೊದ್ಲು ಏನ್ ಹೇಳ್ತಾರಂತ ಕೇಳಿ. ಶಿವು ನಿಜವಾಗ್ಲೂ ಒಪ್ಕೊಂಡ್ರಾ?
ಅಮರೇ ನಮ್ಮ ತಾಯಿ ಸತ್ಯವಾಗಲೇ ಹೇಳ್ತಾ ಇದ್ದೀನಿ ಅವ್ರು ಈಗಲೂ ಇನ್ನೊಂದು ಕ್ಷಣಕ್ಕೂ ಅಂತ ನಿಂತವ್ರೆ. ನೀವು ಊದ್ಬಿಟ್ರೆ ಊದಿಸ್ಬಿಡೋದೆ ವಾಲ್ಗನ. ಇದ್ರೆ ಸಾಧಿಸ್ಬಿಟ್ಟೆ ಕಣನೆ, ಸಾಧಿಸ್ಬಿಟ್ಟೆ. ಕೊಡೆ ಕೈನಾ. ಅದಕ್ಕೆ ನಿಂಗೆ ಹಿಂಗೆ ಕೈ ಕೊಡ್ತಾವಳೆ, ಪಾರ್ವತಿ ನನಗೆ ಹಂಗೆ ಕೈ ಕೊಟ್ಟವಳೆ. ಕೈ ಕೊಡದೆ ಹುಡುಗಿರು ಹುಟ್ಟುಗುಣ ಎಲ್ರಿಗೂ ಮದುವೆ ಆಯ್ತೈತೆ, ನನಗೆ ಆಯ್ತಿಲ್ಲ. ಶುರು ಮಾಡದ್ನಪ್ಪ ಇವನು ಸುಬ್ಬಕ್ಕನ್ ರಾಗನ. ಲೇ ನಿಂದು ಆಯ್ತೈತೆ ಬಸ್ಸಿ ಸುಮ್ಕಿರ್ಲಾ. ಈಗ ಆಗೋದ್ರ ಬಗ್ಗೆ ಮಾತಾಡೋಮ್ಮ. ಮುಂದೇನಪ್ಪ ಗೌಡ್ರೆ ನಾಳೆಗೆ ಹೋಗೋಣ, ಹೆಣ್ಣೋಡ ಶಾಸನ ಮುಗಿಸ್ಕೊಂಡು ಬರೋಣ. ಇರೋದು ಒಂದೇ ದಾರಿ. ಅಷ್ಟು ಸಾಕು. ಪೆದ್ದನು ರಾಣಿನೂ ಒಂದ್ ಮಾಡೋದಕ್ಕೆ ಇದು ಮೊದಲನೇ ದಾಳ. ಅಣ್ಣ ನಾಳೆ ಗತ್ತಾಗ ಹೋಗೋಣ. ಗತ್ತಾಗ ಹೋಗೋಣ. ನೀ ಅಮ್ಮಿಕೊಂಡಿರಪ್ಪ ಮನೇಲೆ, ನಾನು ಹೋಯ್ತಿರೋದೇ ಹೆಚ್ಚು. ಅವಳು ಒಬ್ಬಳೇ ಹೋದ್ರೆ ಅನುಮಾನ ಬರ್ತದೆ ಅಂತ ನಾನು ಹೋಯ್ತಾ ಇರೋದು. ಇವನು ಹೋಗ್ತಾನೆ ಗತ್ತಾಗ ಹೋಗೋಣ ಅಂತ. ಮೊದಲೇ ಅವ್ರಿಗೆ ನಮ್ಮ ಮುಖಗಳು ಕಂಡ್ರೆ ಹಾಕಿಲ್ಲ. ನೀನು ಬಂದರೆ ಹೆಚ್ಚು ಕಮ್ಮಿ ಆಯ್ತದೆ, ಬರಬೇಡ ನೀನು. ಹೌದು, ಇವನ್ ಬಂದ್ರೆ ಯಾವ ಟೈಮಲ್ಲಿ ಏನ್ ಮಾತಾಡಿ ಕೆಲಸನ ಎಕ್ಕುಡ್ತಾನೋ ಗೊತ್ತಿಲ್ಲ. ಮೊದಲು ರಾಣಿ ಮದ್ವೆ, ಆಮೇಲೆ ಆಸ್ತಿ, ಆಮೇಲೆ ನಿಂದು ಪಾರದು ವ್ಯವಹಾರ. ಅಲ್ಲಿವರೆಗೂ ಬಾಯಿ ಮುಚ್ಕೊಂಡು ಮನೇಲೆ ಬಿದ್ದಿರು. ಸರಿ, ನಾಳೆ ನೀವು ಹೋಗಿ ಕೆಲಸ ಮುಗಿಸ್ಕೊಂಡು ಬನ್ನಿ. ಇಲ್ಲಿದ್ದು ನಾನು ಏನು ಮಾಡಬೇಕು ಅದನ್ನ ಮಾಡ್ತೀನಿ. ಹಾಗಿದ್ರೆ ನಾಳೆ ನಮ್ಮ ಯುದ್ಧದ ಮೊದಲೇ ದಿನ ರೀ. ಎಸ್, ಯುದ್ಧ ಶುರು ಮಾಡೋದೆಯಾ? ರಣಕಹಳೆ ಊದದೆಯಾ? ಪ್ಯಾಮ್ ಪ್ಯಾಮ್. ಸುಶೀಲಾ, 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 ಸುಶೀಲಾ. ನಾನೇನು ಮಾತಾಡಲ್ಲ, ನನ್ಗೇನು ಗೊತ್ತಿಲ್ಲ. ದೇವ್ರೆ, ಸುಶೀಲಾ ನಾನ್ ಕಣೆ. ಏನಾಯ್ತು ನಿಂಗೆ? ಯಾಕೆ ಹೀಗಾಡ್ತಿದ್ಯಾ? ಅವ್ರ ಜೊತೆ ಏನಾದ್ರು ಜಗಳ ಮಾಡ್ಕೊಂಡು ಬಂದ್ಯಾ? ನಂಗೇನು ಗೊತ್ತಿಲ್ಲ. ನೀನ್ ಮೊದ್ಲಿನ ತರ ಇಲ್ಲ. ಏನಾಯ್ತು ಹೇಳೆ, ಏನಾಯ್ತು ಹೇಳು ಸುಶೀಲಾ. ಸೌಭಾಗ್ಯ, ಈ ಮನೆಯಲ್ಲಿ ನಿನ್ನ ಧ್ವನಿ ಕೇಳಿ ತುಂಬ ದಿನ ಆಗೋಯ್ತು. ಈ ಮನೇಲಿ ಏನಿದ್ರು ಸುಶೀಲಿಂದೆ ಕಲರವ. ಆದರೂ ಹಾಡೋಕೆ ಹೋಗಿಲೆ ಗೂಬೆ ಥರ ಕೋಣೆ ಸೇರ್ಕೊಂಡ್ಬಿಟ್ಟಿದೆ. ನಿನ್ನ ಈ ರೀತಿ ನೋಡೋದಕ್ಕಾಗೋದಿಲ್ಲ ಕಣೆ. ನಿನ್ನ ಮಾತೇ ಚಂದ ಅಂತ ಬಂದರೆ ಮೌನನೇ ಉತ್ತರ ಆಗೋಗಿದೆಯಲ್ಲ. ಹಾಂ, ಛೇ 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 ಛೇ. ನಿಮ್ಮ ಅಕ್ಕ ಸೌಭಾಗ್ಯ ಕೇಳ್ತಿದ್ದಾಳೆ, ಅದೇನು ಅಂತ ಹೇಳು. ಹೇಳಮ್ಮ. ಇಲ್ಲ, ನಾನೇನು ಕೇಳಬೇಡಿ, ನಾನೇನು ಕೇಳಬೇಡಿ. ಗಂಡನ ಕರ್ಕೊಂಡು ಜಾತ್ರೆಗೆ ಹೋಗಬೇಡ, ಮಕ್ಕಳನ್ನ ಕರ್ಕೊಂಡು ಮದುವೆಗೆ ಹೋಗಬೇಡ ಅಂತಾರೆ. ಸುಮ್ಮನೆ ಹೇಳಿಲ್ಲ ಅದನ್ನು. ನಿನಗೂ ಮೊದಲು ಅವಳ ಥರನೇ ಕೂಗಾಡಿ ರೇಗಾಡಿ ಎಗರಾಡೋ ಅಭ್ಯಾಸ ಇತ್ತು. ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂದಂಗೆ ಅದು ಅವಳಿಗೂ ಅಂಟ್ಕೊಳ್ತು. ಆಮೇಲೆ ಅವಳು ನಿನ್ನ ಥರನೇ ಸುಮ್ಮನಾಗಿ ಹೋದ. ಈಗಲೂ ನಿನಗೆ ನನ್ನ ಮೇಲೆ ಕೂಗಾಡಬೇಕು ಎಗರಾಡಬೇಕು ಅಂತ ಅನಿಸುತ್ತೆ. ಕೂಗಾಡೋಂಥ ವಯಸ್ಸಿದೆ, ಆದರೆ ಮನ್ಸು ಕೇಳಬೇಕಲ್ಲ. ಎಲ್ಲಿ ಎಗರಾಡಿದ್ರೆ ಕೂಗಾಡಿದ್ರೆ ಏನಾಗ್ಬಿಡುತ್ತೋ ಅಂತ ಭಯ ಇದೆ ಅಲ್ವಾ ಸೌಭಾಗ್ಯ? ಇನ್ನು ಈ ಮನುಷ್ಯನಿಂದ ಏನೇನು ನೋಡಬೇಕು, ಏನೇನು ಅನುಭವಿಸ್ಬೇಕೋ ಗೊತ್ತಿಲ್ಲ. ಆ ಭಗವಂತ ಅನ್ನೋನಿದ್ರೆ ಇದಕ್ಕೊಂದು ಅಂತ್ಯ ಆಗಲೇಬೇಕು, ಇದಕ್ಕೊಂದು ಅಂತ್ಯ ಆಗಲೇಬೇಕು. ಗೋಡಂಬಿ, ಏ ಗೋಡಂಬಿ, ಎದ್ದೇಳ. ಸೀಟ್ ತಕೊಳ್ಳ. ನಾಳಿಕೆ ನಮ್ಮ ರಾಣಿ ನೋಡಕ್ಕೆ ಗಂಡಿನ ಕಡೆ ಬರ್ತಾವ್ರೆ. ತಕ. ಇರ್ಲ ನಾನೇ ತಿನ್ನಿಸ್ತೀನಿ. ಆ ಮಾಡು. ಆ ಏನಣ್ಣ ಗೋಡಂಬಿ ಅಣ್ಣ ಇಷ್ಟೊಂದು ಡೆವಲಪ್ಮೆಂಟ್ಸು? ನೋಡ್ದ್ಯಾ ಗುಂಡಕ್ಕ, ಗೋಡಂಬಿ ಹಣ್ಣನ್ನ ಹೇಗೆ ರೆಡಿ ಮಾಡಿದ್ದಾರೆ ನಮ್ಮ ಅತ್ತಿಗೆ ಅಂತ? ವೆರಿ ಗುಡ್, ವೆರಿ ಗುಡ್. ಐ ಲವ್ ಯು ಅದಕ್ಕೆ. ಐ ಲವ್ ಯು ಟೂ ಗುಂಡು.
ಗೋಡಂಬಿ ಈಗಷ್ಟೇ ಚೇತರಿಸ್ಕೊತಾ ಇದ್ದಾನೆ. ಇನ್ 2-3 ದಿನ ತಾನಾಗ್ತಾನೆ ರೆಡಿ ಆಗ್ಬಿಡ್ತಾನೆ. ಸರಿ ಸರಿ ಇವಾಗ ನಾಳೆಗೆ ಏನೇನು ಬೇಕು ಅಂತ ಎಲ್ಲ ಪಟ್ಟಿ ಮಾಡ್ಕೊಂಡ್ಬಿಡಮ್ಮ. ಹಾಂ ಕೂಸೆ ಹೋಗ್ಬಿಟ್ಟು ಒಂದು ಪೆನ್ ಪೇಪರ್ ತಗೊಬರವ. ಮೊತ್ತಮ್ಮ ತಗ ಪಟ್ಟಿ ಮಾಡು. ಅದ್ರಲ್ಲಿ ತಗ. ಸಾಕಣ ಅಡ್ಗೆಗೆ ಏನೇನ್ ಬೇಕು ಅಂತ ಒಂದ್ ಲಿಸ್ಟ್ ಮಾಡಿ ಗೊರ್ಕಣ್ಣಂಗ್ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ. ಅವ್ರು ತಂದು ಕೊಡ್ತಾರೆ. ಓ 5 ನಿಮಿಷವ್ವ ಕಟ್ಕೊಂಡು ತೊಗೊಂಡೋಗ್ಬಿಡ್ತೀನಿ. ಅಣ್ಣ ಎಲ್ರ ಗಮನನು ಒಂದ್ ಕಡೆಗಿದ್ರೆ ನಮ್ ಗುರು ಗಮನನೇ ಬೇರೆ ಕಡೆಗೆ ಐತಲ್ಲ. ಹೌದನವ ಗುಂಡು? ಅಯ್ಯೋ ನನ್ನ ಗಂಡ ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ಅಂತ ಫೀಲ್ ಮಾಡ್ಕೋತಿದ್ದಾಳೆ ಅಲ್ವಾ ಗುಂಡು? ಎಷ್ಟೇ ಆದ್ರೂ ಗಂಡ ಅಲ್ವಾ, ಹೇಗ್ ಬಿಟ್ಕೊಡಕ್ಕಾಗತ್ತೆ? ಆದ್ರೆ ನಂಗೆ ಈ ಬುದ್ಧಿ ಬಂದಿದ್ದು ನಮ್ಮ ಅತ್ತಿಗೆಯಿಂದಾನೆ. ಓಹೋ ಹೌದಾ ಪಾರು? ರಾಣಿ, ನೀನು ಮುಂದೆ ಗಂಡನ್ ಹೇಗ್ ನೋಡ್ಕೋಬೇಕು ಅಂತ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಸಾಕು, ಸೂಪರ್ ಆಗಿ ಟ್ರೈನಿಂಗ್ ಸಿಗುತ್ತೆ. ಹೋಗಕ್ಕ ನೀನು. ಎಕ್ಸ್ಕ್ಯೂಸ್ ಮೀ. ಓಹೋ ನನ್ ಗಂಡ ಬಂದ್ರು. ತಗೊಳ್ರಿ. ಥ್ಯಾಂಕ್ ಯು ಸೋ ಮಚ್. ನೋ ಮೆನ್ಸನ್. ಏ ಸೀನಾ, ಏನಲ್ಲ ಅದು ಕೈನಾಗೆ ನಿಂಗೆ ಡಿಗ್ರಿ ಪಗ್ರಿ ಏನಾದ್ರು ಕೊಟ್ಬಿಟ್ಟಲ್ಲ? ಶಿವಣ್ಣ, ನೀನ್ ಏನ್ ಹೇಳಿದ್ಯೋ ನಾನು ಅದನ್ನೇ ಮಾಡ್ಸ್ಕೊಂಡ್ ಬಂದಿದ್ದೀನಿ. ಓಹೋ ಮಾವ ಇದನ್ನ ಹೇಳ್ಕೊಟ್ಟಿದ್ಯಾ ನೀನು? ಏ ಇಲ್ಕಂಡ್ಪಾರು, ನಾನ್ ಸೀನಂಗೆ ಹೇಳ್ದೆ ನಾವು ಜೀವನದಲ್ಲಿ ಮುಂದೆ ಏನಾಗ್ಬೇಕು ಅಂತ ಇದೀವೋ ಅದನ್ನೇ ನೋಡ್ತಾ ಇದ್ರೆ ಕೇಳ್ತಾ ಇದ್ರೆ ನಾವು ಅದೇ ಆಯ್ತೀವಿ ಅಂತ ಹೇಳ್ದೆ. ನಾನು ಅದನ್ನೇ ಪ್ರಿಂಟ್ ಹಾಕ್ಸ್ಕ ಬಂದೆ. ನನಗೆ ಬಿಸ್ನೆಸ್ ಮ್ಯಾನ್ ಆಗ್ಬೇಕು. ಈ ಫೋಟೋ ನೋಡ್ತಾ ಇದ್ರೆ ಮುಂದೊಂದಿನ ನಾನು ದೊಡ್ಡ ಶ್ರೀಮಂತ ಆಯ್ತೀನಿ. ರಶ್ಮಿ ದುಡ್ಡು ಮೇಲ್ ದುಡ್ಡು ಎಣಿಸ್ತಾನೆ ಇರ್ತಾಳೆ. ಸೀನಾ, ನಿನ್ಗೇನಾದ್ರೂ ಅವಾರ್ಡ್ ಕೊಟ್ರೆ 2 ಅವಾರ್ಡ್ ಕೊಡ್ಬೇಕು. ಯಾಕೆ? ಒಂದ್ ಸೀನಂಗೆ, ಇನ್ನೊಂದ್ ಅವ್ನ್ ತಲೆಗೆ. ಕನ್ನಡ ಕಲಾಭಿಮಾನಿಗಳಲ್ಲಿ ವಿನಂತಿ, ಜಾಸ್ತಿ ಹೊಗಳಬೇಡಿ, ನಾಚಿ ನೀರಾಗ್ಬಿಡ್ತೀನಿ. ಇರ್ರಿ, 1 ನಿಮಿಷ ಬಟ್ಟೆ ತಗೊಂಡ್ಬರ್ತೀನಿ. ಯಾಕೆ? ನೀವು ನಾಚಿ ನೀರಾದ್ರೆ ಅದನ್ನ ವರ್ಸಿ ಬಕೆಟ್ ಅಲ್ಲಿ ಹಿಂಡಕ್ಕೆ. I will see you in the home of motherland. It's okay. I am ready to mingle. ಸೀನಾ, ಇದೇನ್ ಮಿಕ್ಕಿರೋ ಫೋಟೋಗಳ? ದಿಸ್ ಇಸ್ ಸರ್ಪ್ರೈಸ್ ಫಾರ್ ಶಿವಣ್ಣ ಅಂಡ್ ಪಾರ್ವತ್ಗೆ. ನೀನು ಸೀನ ಜೊತೆ ಒಳಿಗ್ ಬಾ, ಅಲ್ಲಿ ತನಕ ನೀವೆಲ್ಲ ಇಲ್ಲೇ ರೀ. ಹಂಗೆ ನಂಗೊಂದು ಅಸಿಸ್ಟೆಂಟ್ ಬೇಕಲ್ಲ. ಏ ಯು ಲಾಸ್ಟ್ ಸಿಸ್ಟರ್, ಪಾಲಮಿಯಾ. ಏ ಸೀನಾ, ಏನ್ಲದು ಹೊಸಿ ತೋರ್ಸ್ಲಾ? ತೋರಿಸ್ತೀನಿ ವೆಯ್ಟ್ ತಗೋ. ಅಲ್ಲಿವರೆಗೂ ಹಿಡ್ಕ ನೋಡ್ಕ. ಏ ಸೀನಾ, ಏನ್ಲದು? ಏಯ್ ಅಕ್ಕ, ನಿನಗೆ ಅಲ್ಲ, ನಾಳೆ ರೆಡಿ ಆಗಬೇಕು. ಅವತ್ತು ತಗೊಂಡಿದ್ದಲ್ಲ ಹಂಗಿರಬೇಕು. ಇದ್ರ ಜೊತೆಗೆ ಒಡವೆನೂ ಇದೆ, ಹಾಕೊಂಡು ನಾಳೆ ಬರಬೇಕು. ಅದೇನೋ ಹೆಚ್ಚು ಕಡಿಮೆ ಅಂತಾರಲ್ಲ, ಅದ್ಯಾವುದು ನಾಳೆ ಆಗಬಾರ್ದು. ಒಂದು ಮಾತು ಹೆಚ್ಚಾದ್ರೆ ನಾಲ್ಗೆ ಕಮ್ಮಿ ಆಯ್ತದೆ, ಒಂದು ಮಾತು ಕಮ್ಮಿ ಆದ್ರೆ ನನಗೆ ಕೋಪ ಹೆಚ್ಚಾಯ್ತದೆ, ಅದು ಹೆಚ್ಚಾದ್ರೆ ಕೈನ ಜಿರಾಕ್ಸ್ ಮಷೀನ್ ಮಾಡ್ಕೊಬಿಡ್ತೀನಿ. ಒಂದೇ ಥರ ಪ್ರಿಂಟು, ಕೆನ್ನೆ ಮ್ಯಾಕೆ, ಹೊಟ್ಟೆ ಮ್ಯಾಕೆ, ಎದೆ ಮ್ಯಾಕೆ ಬೀಳ್ತಾನೆ ಇರ್ತದೆ. ಇಲ್ಲ ಅಣ್ಣ, ಮಾಡ್ತೀನಿ. ಏಯ್, ನಿನ್ನ ಮಗನ ಕೂಡಿಸ್ಕೊಂಡು ನಾವು ಹೇಳ್ಕೊಟ್ಟಿರೋದನ್ನೆಲ್ಲ ಹೇಳ್ಕೊಡು. ಒಂದು ಮಾತು ಹೆಚ್ಚು ಆಗಬಾರ್ದು. ಹುಡುಗ ಜಾಸ್ತಿ ಮಾತಾಡದೇ ಇದ್ರು ತೂಕವಾಗಿ ಮಾತಾಡ್ತಾನೆ ಅಂತ ಅವ್ರಿಗೆ ಅನ್ಸ್ಬೇಕು. ಪೆಂಗ್ ನನ್ನ ಮಗ ಅಂತ ಅನ್ಸ್ಬಾರ್ದು. ಗೊತ್ತಾಯ್ತಾ? ಗೊತ್ತಾಯ್ತಮ್ಮ.
ಮನೆಯಿಂದ ಹೊರಗೆ ಹೋಗ್ತಾ ಇದ್ದೀವಿ, ಸ್ವತಂತ್ರ ಸಿಕ್ತು, ವಿಷಯನ ಎಲ್ಲರ ಮುಂದೂ ಹೇಳೋಣ ಅಂತ ಅನ್ಕೊಂಡ್ರೆ ನಾನು ಕೆಟ್ಟವನು ಅಂತ ನಿಮ್ಗೆ ಗೊತ್ತದೆ. ತುಂಬ ಕೆಟ್ಟವನಂದರೆ ಏನು ಅಂತ ಅಲ್ಲೇ ತೋರಿಸ್ಬಿಡ್ತೀನಿ. ಹಾಂ, ಅರ್ಥ ಆಯ್ತಾ? ಬೆಳಿಗ್ಗೆನೆ ಬೇಗ ಹೋಗಬೇಕು. ಹೋಗಿ ಬಿತ್ಕೊಳ್ಳಿ. ಇಂದ್ರಿ, ಯಾಕೋ ಅಂಗೈ ಕೆರಿತಾ ಇತ್ತಲ್ಲ? ಕೈ ಕೆರೆಯುತ್ತೆ ಅಂದರೆ ದುಡ್ಡು ಬರುತ್ತೆ ಅಂತ ಅರ್ಥ. ಹೌದಾ? ಈ ಪೆದ್ದ ರಾಣಿನ ಮದುವೆ ಆದ್ಮ್ಯಾಕೆ ಬರ್ತದಲ್ಲ ಕೋಟಿ ಕೋಟಿ, ಅದಕ್ಕೆ ಇರಬೇಕು. ಬಾವ ಪೋಸ್ಟ್ ಸೂಪರೋ ಸೂಪರು. ಥ್ಯಾಂಕ್ ಯು ಚೋಟು, ಥ್ಯಾಂಕ್ ಯು. ಏ ಗೊರ್ಕೆ, ನೀನೇ ಡಿಪ್ಸ್ ಹೊಡಿತಾ ಇದೆಯೋ, ಅಂಟಿಸ್ತಾ ಇದೆಯೋ, ಒಂದು ಗೊತ್ತಾಯ್ತಿಲ್ಲ, ಬೇಗ ಅಂಟಿಸ್ಲಾ. ಸುಮ್ಕಿರ್ಲ, ಅವಸರ ಮಾಡಿದ್ರೆ 2 ದಿನಕ್ಕೆ ಬಿದ್ದೋಯ್ತದೆ. ಏನ್ರಲ್ಲ ಮಾಡ್ತಿದ್ದೀರಾ? ಬಂದ್ರಲ್ಲ ಬಿರ್ನೆ ಕೆಲ್ಸಗಳವೆ. ಇರೋಣ, ಏನೋ ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳ್ತಿಲ್ವಾ ನನ್ ಗಂಡ? ಏನಿರ್ಬೋದು? ರಾಣಿ, ಸರ್ಪ್ರೈಸ್ ಅಂದ್ರೇನೆ ಏನಿರ್ಬೋದು ಅಂತ ಗೊತ್ತಿಲ್ದಿರೋದ್ ಕಣೆ. ಇವಳೊಂದು ಏನೋ ಅಂತ ಕೇಳ್ತಾಳೆ, ಒಂದ್ ಸ್ವಲ್ಪ ತಡ್ಕೊ ನೋಡೋಣ, ಗೊತ್ತಾಗುತ್ತೆ. ಅಯ್ಯೋ, ನಾನಂತೂ ಎಕ್ಸೈಟ್ ಆಗ್ಬಿಟ್ಟಿದ್ದೀನಿ. ಈ ರಶ್ಮಿ ಸೀನಂಗೆ ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇಟ್ಕೊಂಡವರು, ಅದಕ್ಕೆ ಶ್ರೀಮಂತರ ಥರ ಎಲ್ಲ ಫೋಟೋ ಮಾಡಿಸಿದ್ದಾರೆ. ನನಗೆ ಮಾವಂಗೆ ಏನಾಗಬೇಕು ಅಂತ ಆಸೆ ಇದೆ. ಅವ್ರು ಏನು ಮಾಡ್ತಿರ್ಬೋದು ಒಳಗೆ? ಸೂಪರ್. ಬಾರೋ, ಒಂದ್ ನಿಮಿಷ ಇರು, ನಾನು ನೋಡ್ಕೊಂಡೆ ಬಂದ್ಬಿಡ್ತೀನಿ. ಏನಲ್ಲ ಅದು? ಏನಲ್ಲ ಅದು? ಹೊರಗೆ ನೋಡಿ ಹೇಳ್ತೀನಿ. ಏನಿಲ್ಲ, ಯಾವ್ದು ಫೋಟೋನ ತೆಗ್ಸ್ಕೊಂಡೇ ಇಲ್ಲ. ಅಯ್ಯಯ್ಯೋ, ನಿನ್ ಎಂಡ್ರು ಬಸ್ರು ಹೆಂಗದೆ? ಸೂಪರ್ ಆಗದೆ ಅಲ್ವಾ ಶಿವಣ್ಣ? ಇದು ಗ್ರಾಫಿಕ್ಸ್ ನಾಗ ಮಾಡಿರೋ ಫೋಟೋ. ಈ ಆಪು ಗಿಪ್ಪು ಅಂತಾರಲ್ಲ, ಅದ್ರಾಗ ಮಾಡಿರೋದದು. ಈಗ ಈ ತರ ಬೇಜಾನ್ ಆಪ್ಗಳೈತೆ, ಎಲ್ಲದ್ರಲ್ಲೂ ಮಾಡ್ಬೋದು. ಅಯ್ಯೋ, ನಿನ್ ದಮ್ಮಯ್ಯ ಅಂತೀನಿ. ಇದನ್ನೆಲ್ಲ ನಿಮ್ ಮತ್ಗೆ ನೋಡಿದ್ರೆ ಕೆರ ತಗೊಂಡು ಹೊಡಿತಾಳೆ. ಸುಮ್ಕಿರೋಣ, ಯಾರ ತಗೊಂಡು ಹೊಡಿತಾಳೆ, ಬೈತಾಳೆ ಅಂತೆಲ್ಲ ದೇವ್ರಂತ ನಮ್ಮ ಮತ್ಕೆಗೆ ಆರೋಪ ಬರ್ಸ್ತಾ ಇದ್ಯಾ? ಹಂಗಲ್ಲ, ನೀನ್ ಕರೆಕ್ಟ್ ಆಗೇ ಹೇಳ್ದೆ. ಈ ನಮ್ಮಣ್ಣ ಯಾವಾಗ್ಲೂ ಸುಳ್ಳೇ ಹೇಳ್ತಾನೆ. ಅದಕ್ಕೆ ಆ ಫೋಟೋ ನೋಡಿ ನಾಚ್ಕೊಂತಾರೆ ಅಲ್ವಾ ಬಾವ? ಏ ಶಿವಣ್ಣ, ಬರೀ ನಾಚದ ನೋಡ್ತಾ ಇರೋ ಚೋಟು, ಏನ್ ನಡೀತದೆ ಅಂತ. ಸೀನಾ ಬ್ಯಾಡ ಕಣ್ರಲ್ಲೋ, ನಿಮ್ ಗೊತ್ತಾಗಿಲ್ಲ ಕಣ್ರಲ್ಲೋ. ನಿಮ್ ಸಾಹಸ ಮಾಡಿ ಕೆಟ್ಟೆ ನಾನು. ಶಿವಣ್ಣ, ನೀನಲ್ಲ, ಎಲ್ಲ ನಾವೇ ಮಾಡ್ತೀವಿ. ಮಿಸ್ಟರ್ ಮಾರಿಗುಡಿ ಶಿವ ಅವರೇ, ತಾವು ಅಲ್ಲಾಡ್ದೆ ನಿಂತಿದ್ದ ಜಾಗದಲ್ಲೇ ನಿಂತೀರಿ. ನಾನು ಹೊರಗೋಗಿ ಅದಕ್ಕೆ ನೋಡಕ್ ಕಳಿಸ್ಲಾ? ನಿಮ್ ದಮ್ಮ ಹಾಕ್ತೀರಿ, ಬಿಡ್ಬಿಡ್ರಲ್ಲ. ಅದಕ್ಕೆ ಮಾತ್ರ ಕರಿಬೇಡಕಲ್ಲ. ಬೇಡಕಲ್ಲ, ಬೇಕು. ನೋಡ್ಕೊಳ್ಳ, ನಾನು ನೋಡ್ತೀನಿ. ಎಲ್ಲ ಬಂದ್ಬಿಡ್ತಾರಕಲ್ಲ ಈಗ. ಈಗ ಅದಕ್ಕೆ ಒಬ್ರನ್ನ ಬಿಟ್ಟು ನೀವು 3 ಜನ ನನ್ನ ಜೊತೆ ಒಳಗೆ ಬನ್ನಿ. ನಾನೇನ್ ಮಾಡಿದ್ದೆ ಸೀನಾ? ಪ್ಲೀಸ್ ಪ್ಲೀಸ್ ಪ್ಲೀಸ್, ಅಲ್ಲೇನಿದೆ ಅಂತ ಹೇಳೋ. ನನ್ ಕ್ಯೂರಿಯಾಸಿಟಿ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಪ್ಲೀಸ್ ಪ್ಲೀಸ್ ವೆಯ್ಟ್ ಮಿಸ್ಸಸ್ ಮಾರಿಗುಡಿ ಶಿವು. ಅಂಥದ್ದು ಏನಿದೆ ಅಂತನಾದ್ರೂ ಹೇಳಿ. ಎಲ್ಲಾನು ಇಲ್ಲೇ ಹೇಳ್ಬೇಕಾ? ನೀವೇ ಒಳಗೆ ಬರ್ತೀರ ತಾನೆ? ಅಲ್ಲೇ ಗೊತ್ತಾಗತ್ತೆ ತಾನೆ? ದಯವಿಟ್ಟು ಬನ್ನಿ. ಅಲ್ಲ ಸೀನಾ, ನಾನು ಬರ್ತೀನಿ. ಗರ್ಲ್ಸ್ ಪ್ಲೀಸ್, ನಾನು ಬರ್ತೀನಿ. ಎಕ್ಸ್ಕ್ಯೂಸ್ ಮೀ, ಲೇಡೀಸ್ ಬನ್ನಿ ಬನ್ನಿ ಬನ್ನಿ. ಯಾಕಣ, ಏನಾಯ್ತು? ಒಳಗ್ ಬರುವಾಗ ಸರಿಯಾಗೇ ಇದ್ದೆ, ಈಗ ಯಾಕೆ ಹಿಂಗಾಡ್ತಿದ್ಯಾ? ಏನಿಲ್ರವ್ವ. ಶಿವಣ್ಣ, ನೀನು ಹಸಿ ಬಾಯಿ ಕಡೆ ಬ್ಯಾಡ ಕಣ್ರವ್ವ, ನಿಮ್ ತಮ್ಮಯ್ಯ ಅಂತೀನಿ.
ಅದ್ಗೆ ಒಳಗ್ ಹೋಗು, ಅಣ್ಣ ಏನೋ ಮಾತಾಡ್ಬೇಕಂತೆ. ಅನ್ಸುತ್ತೇನಾ? ಸರಿ ಹೋಗ್ತೀನಿ. ಏನ್ ಮಾವ